ರಾಜ್ಕುಮಾರಿ ಜಗನ್ಮೋಹಿನಿ ಮಹಾರಾಜರಿಗೆ ಬಂಗಾರದ ಪ್ರತಿಮೆಯನ್ನ ಉಡುಗೊರೆಯಾಗಿ ಕೊಟ್ರು, ಹಾಗೂ ಹೂವನ್ನು ಕೊಟ್ರು. ಅದಲ್ಲದೆ ಮಹಾರಾಜರ ಕೈಗೆ ಪಟ್ಟಿಯನ್ನು ಕೂಡ ಕಟ್ಟಿದ್ರು. ಅಮ್ಮ ಅಮ್ಮ ನಡೀರಿ, ಬೇಗ ಹೋಗಿ ರಾಣಿಯವ್ರಿಗೆ ಎಚ್ಚರಿಕೆ ಕೊಡೋಣ. ಹಾ, ಎತ್ಕೊಡಿ. ಅಯ್ಯೋ ಅಮ್ಮ, ಅವ್ರನ್ನಲ್ಲ, ನಿಮ್ ಕೋಲ್ ಎತ್ಕೊಳ್ಳಿ. ಇವ್ರೇನಾದ್ರೂ ಎದ್ಬಿಟ್ರೆ ಪರ್ವತದ ತರ ನಮಗ್ ಅಡ್ಡಿ ಆಗ್ಬಿಡ್ತಾರೆ. ಇವ್ರ ಪರ್ವತ ಏನು, ಒಂದ್ ಚಿಕ್ಕ ಕಲ್ಲು ಅಲ್ಲ. ಲಾಮಾ ಲಾಮಾ, ಇವಳಿಬ್ಳು ಆಗ್ಲೇ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಅಲ್ಲೇ ಲಾಮ, ಎದ್ದೇಳು. ಅಯ್ಯೋ, ಎಲ್ಲಿ ಹೋಗ್ತಾರೆ? ಯಾವ್ದೋ ವಿಚಾರದಲ್ಲಿ ಮೂಗ್ ತುರ್ಸಕ್ ಹೋಗಿರ್ತಾರೆ. ವಿಚಾರ? ಮೂಗ್ ತೋರ್ಸೋದು? ಅಯ್ಯೋ ಗುಂಡಪ್ಪ, ಹೋದ್ರ ಇವ್ರು? ಇಲ್ಲ ಇಲ್ಲ, ನಾನು ಹೋಗ್ಬೇಕು. ಅಮ್ಮ, ಇವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ನೀವಿಬ್ರು ಎಲ್ಲ ಯಾಕೆ ನಾಶ ಮಾಡ್ತಿದ್ದೀರಾ? ಈಗಾಗ್ಲೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹುಟ್ಕೋತಾ ಇದೆ. ನಾನು ಹೇಳಿದ್ದೆ ಅಲ್ವಾ ಇಲ್ಲಿ ಬರಬೇಡಿ ಅಂತ. ನನ್ನ ಮಾತುಗೊಂದು ಸ್ವಲ್ಪನೂ ಬೆಲೆ ಇಲ್ಲ, ನನ್ನ ಪ್ರಾಣಕ್ಕೂ ಯಾವ ಬೆಲೆ ಇಲ್ವಾ? ನಾನು ಹೇಳಿದ್ದೆ ತಾನೇ ನಿಮ್ಗೆ, ಮಹಾರಾಣಿಯವ್ರಿಗೆ ಏನಾದ್ರೂ ಹೇಳಿದ್ರೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ. ಆದ್ರೂ ನೀವಿಬ್ರು ಹೇಳಕ್ ಹೋಗ್ತಿದ್ದೀರಾ ಅಲ್ವಾ? ನಿಮ್ಮಿಬ್ರಿಗೂ ನನ್ನ ಪ್ರಾಣಕ್ಕಿಂತ ಹೆಚ್ಚು ಮಹಾರಾಣಿಯವ್ರಿಗೆ ವಿಷಯ ಮುಟ್ಸೋ ಚಿಂತೆ ಅಲ್ವಾ? ನೋಡು ಗುಂಡಪ್ಪ, ನೋಡು. ಅಲ್ಬೇಡಲ್ಲ ಅಮ್ಮ, ನನ್ನನ್ನು ಅಲಿಸ್ತಿ ಏನು? ಇದೆಲ್ಲ ನೋಡೋ ಬದಲು ದೇವ್ರನ್ನ ಕರ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಕರ್ಕೊಂಬಿಡಿ. ನೋಡಿ ನೋಡಿ ನೋಡಿ, ನನ್ನ ಕರ್ಕುವಂತ ದೇವ್ರ ಹತ್ರ ಕೇಳ್ಕೊತಿದ್ದಾಳೆ. ಅಯ್ಯೋ ಇಲ್ಲ, ನಾವು ನನ್ನನ್ನು ಕರ್ಕೊಳಕ್ ಹೇಳಿದ್ದು. ನಾನು ನಮ್ಮ ಪತಿ ದೇವ್ರ ಮಾತು ಕೇಳ್ದೆ ಇಷ್ಟು ದೊಡ್ಡ ಮಹಾ ಪಾಪ ಮಾಡ್ತಾ ಇದ್ದೆ ಅಮ್ಮ. ಸಾಕು 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 ಸಾಕು, ಅಳೋ ಅವಶ್ಯಕತೆ ಏನಿಲ್ಲ. ಆದ್ರೆ ನಂಗೊಂದ್ ಮಾತು ಕೊಡಿ, ನೀವಿಬ್ರು ರಾಣಿಯವ್ರಿಗೆ ಏನು ಹೇಳೋದಿಲ್ಲ ಅಂತ. ನನ್ನ ತಲೆ ಮೇಲೆ ಕೈ ಇಟ್ಟು. ಹಾ, ಇಡು. ನಾವು ಗುಂಡಪ್ಪನ್ ಸಾಕ್ಷಿಯಾಗಿಟ್ಕೊಂಡು ನನ್ನ ಸೌಭಾಗ್ಯದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಜಗನ್ಮೋಹಿನಿ ವಿಷಯದಲ್ಲಿ ಇಬ್ರು ರಾಣಿಯವ್ರಿಗೆ ನಾವ್ ಏನು ಹೇಳೋದಿಲ್ಲ. ಇವ್ರೀಗ ನಿಮ್ಮೇಲೆ ಪ್ರಮಾಣ ಮಾಡ್ತಾ ಇದ್ದಾರೆ. ಗುಂಡಪ್ಪ, ನೀನು ಮಾತ್ ಕೊಡು, ಇವ್ರಿಬ್ರಿಗೆ ಏನು ಹೇಳಕ್ ಬಿಡೋದಿಲ್ಲ ಅಂತ. ಸರಿ, ನಾನು ಪ್ರಮಾಣ ಮಾಡ್ತೀನಿ. ಏಯ್, ನನ್ ಕಾಲು ಯಾಕೆ ಹಿಡಿತಿದ್ಯಾ? ಅಯ್ಯೋ ಲಾಮ, ನಿನ್ ತಲೆವಲ್ಗೂ ನನ್ ಕೈ ಹೋಗಲ್ಲ, ಏನ್ ಮಾಡೋದು? ಗಂಟೆ ಶಬ್ದ ಆಯ್ತು. ಗುಂಡಪ್ಪ, ಇವ್ರಿಬ್ರನ್ನ ನೀನ್ ನೋಡ್ಕೋ, ನಾನು ತಯಾರಾಗಿ ಇಬ್ರು ಮಹಾರಾಜರನ್ನ ಸಂಭಾಳಿಸ್ತೀನಿ. ಗಜಪತಿಯವರು ಮಹಾರಾಜನ ಏನ್ ಕೇಳ್ತಾರೋ ಗೊತ್ತಿಲ್ಲ. ಮಾತ್ ನೆನ್ಪಿಟ್ಕೋ, ನೀನು ನೆನ್ಪಿಟ್ಕೋ. ಹೇಳಿರಿ, ಈಗೇನು ಯೋಚಿಸುತ್ತಿದ್ದೀರಿ ಒರಿಸ್ಸಾ ನರೇಶರೇ? ನೀವು ಯೋಚಿಸಿ, ಇನ್ನೊಮ್ಮೆ ಯೋಚನೆ ಮಾಡಿ. ನಾವು ನಿಮ್ಮನ್ನ ಕೇಳಬೇಕು ಅಂತ ಇರೋದು ನಿಮ್ಗೆ ಕೊಡಕ್ ಸಾಧ್ಯನಾ? ನೀವು ನಮ್ಮ ಮಹಾರಾಜರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ನಮ್ಮ ಮಹಾರಾಜರು ನಿಯಮ ಪಾಲನೆಯಲ್ಲಿ ಶ್ರೀರಾಮಚಂದ್ರ ಹಾಗೂ ನ್ಯಾಯದಲ್ಲಿ ಶ್ರೀ ಸತ್ಯ ಹರಿಶ್ಚಂದ್ರನ ಹಾಗೆ. ಅಗತ್ಯ ಬಿದ್ದರೆ ಪ್ರಾಣವನ್ನೇ ಕೊಡ್ತಾರೆ. ಗುರುಗಳೇ, ಶಾಂತರಾಗಿ ಗುರುಗಳೇ, ಶಾಂತರಾಗಿ. ಕ್ಷಮಿಸಿ ಮಹಾಪ್ರಭು, ತುಂಬಾ ಮಾತಾಡಿದೆ. ಇರಲಿ, ಇವರಿಗೂ ಅವಕಾಶ ಕೊಡಿ ಮಾತನಾಡಲು. ಇವರು ಈಗ ಹೇಳಲಿ ಅವರೀಗ ಏನು ಯೋಚಿಸಿದ್ದಾರೆಂದು. ಏನು ಕೇಳುತ್ತಾರೋ ನೋಡೋಣ. ಹೇಳಿ ಹೇಳಿ ಹೇಳಿ, ಏನು ಯೋಚನೆ ಮಾಡ್ತಿದ್ರೆ ಹೇಳಿ. ನಮಗೆ ನ್ಯಾಯ ಬೇಕು. ನ್ಯಾಯ?
ನಿಮಗೆ ನ್ಯಾಯ ಬೇಕೇ? ನಮಗಲ್ಲ, ಬೇರೆ ಯಾರಿಗೋ ಬೇಕಾಗಿದೆ. ನಮಗೆ ನ್ಯಾಯ ಬೇಕು ಮಹಾರಾಜ. ಈ ಕೋತ್ವಾಲ ಯಾಕೆ ಇವ್ರನ್ನ ಕರ್ಕೊಂಬಂದ? ಮಹಾಮಂತ್ರಿಗಳೇ, ಏನಿದು? ಆದ್ರೆ ಕೊತ್ವಾಲ್ರೆ, ಇವ್ರು ಯಾರು? ಮಹಾರಾಜ್ರೆ, ಇವರಿಬ್ರು ಈ ಧನಕ್ಕೋಸ್ಕರ ಜಗಳ ಮಾಡ್ತಿದ್ದಾರೆ. ಇವನ್ ಹೇಳ್ತಿದ್ದಾನೆ ಇದು ಇವಂದು ಅಂತ, ಅವನ್ ಹೇಳ್ತಿದ್ದಾನೆ ಅದು ಅವಂದು ಅಂತ. ಮಹಾರಾಜ್ರೆ, ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ನಾನ್ ನಿಜಾನ ಹೇಳ್ತಿದ್ದೀನಿ, ಈ ಧನ ನನಗ್ ಸೇರಿದ್ದು, ನನ್ ಜೀವನ ಪೂರ್ತಿಯ ಆದಾಯ. ನಾನ್ ಜನರು ಬಟ್ಟೆ ಹೊಲ್ದು ಇಷ್ಟು ಸಂಪಾದನೆ ಇಲ್ಲ ಮಹಾರಾಜ್ರೆ, ನಾನು ಎಷ್ಟೋ ಮನೆಗಳಿಗೆ ಸುಣ್ಣ ಹಚ್ಚಿ ಹಚ್ಚಿ ಸಂಪಾದನೆ ಮಾಡಿದ್ದೀನಿ. ಯಾರಿಗ್ ಬಣ್ಣ ಹಚ್ಚಿ ಸಂಪಾದನೆ ಮಾಡಿದ್ಯಾ ನೀನು? ಹಾಗಲ್ಲ ಗುರುಗಳೇ, ಆ ರೀತಿ ಏನಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ. ಬರೀ ಮನೆಗಳು ಮಾತ್ರ ಬಣ್ಣ ಹಚ್ಚಿದ್ದು. ನಾನು ಮನೆಗಳ ಗೋಡೆಗಳಿಗೆ ಬಣ್ಣ ಹಚ್ಚಿ ಹಚ್ಚಿ ಇಷ್ಟು ಹಣನ ಸಂಪಾದನೆ ಮಾಡಿದ್ದು. ಮತ್ತೆ ನಾನು ಅದನ್ನ ನನ್ನ ಸ್ನೇಹಿತನಿಗೆ ಕೊಟ್ಟಿದ್ದೆ. ಆದ್ರೆ ನನಗೇನ್ ಗೊತ್ತಿತ್ತು, ಆ ಹಣ ನೋಡಿ ಇವನು ನಿಯತ್ತನ್ ಬದಲಾಯಿಸ್ತಾನೆ ಅಂತ. ಸೂಜಿಲಿ ದಾರ ಬದಲಾಯಿಸ್ತಾನಲ್ಲ ಹಾಗೆ. ಇಲ್ಲ ಇಲ್ಲ ಗುರುಗಳೇ, ಇವ್ನು ಹೇಳ್ತಿರೋದ್ ಸುಳ್ಳು. ನನಗ್ ಮೊದ್ಲೇ ಗೊತ್ತಿದ್ರೆ ಗೋಡೆಗಳಿಗೆ ಬಣ್ಣ ಬದಲಾಯಿಸೋ ಇವನು ತಾನು ಬಣ್ಣ ಬದಲಾಯಿಸ್ತಾನೆ ಅಂತ. ನಾನು ಈ ಧನನ ಹೊರಗ್ ತೆಗಿತಾನೆ ಇರ್ಲಿಲ್ಲ. ನನ್ನ ನಂಬಿ ಗುರುಗಳೇ, ಇದು ನಂದು. ಅದು ನಿಂದು ಅಂತ ಹೇಗೆ ಹೇಳ್ತೀಯ? ಈ ಚೀಲನ ನಾನು ಉಳಿದಿರೋ ತುಂಡು ಬಟ್ಟೆಲ್ ಹೊಲ್ದಿರೋದು. ನಿಮಗ್ ಬೇಕಾದ್ರೆ ನಾನು ಲಂಗೋಟಿ ತೋರಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ನಾವು ನಮ್ಮ ಮಂತ್ರಶಕ್ತಿಯಿಂದ ಕಂಡುಹಿಡಿಯುತ್ತೇವೆ ಈ ಥೈಲಿ ಯಾರದೆಂದು. ನಾನು ಹೇಳ್ತೀನಿ. ಯಾರು ಹೇಳ್ತಾರೋ ಬಿಡ್ತಾರೋ, ಇವ್ರು ಮಾತ್ರ ಹೇಳ್ತಾರೆ. ನಾನು ಹೇಳ್ತೀನಿ, ಈ ಸಮಸ್ಯೆಗಳಿಗೆ ಉತ್ತರ ನಿಮ್ಮ ಮಂತ್ರದಿಂದ ಅಲ್ಲ, ಆದ್ರೆ ಬುದ್ಧಿ ಬಲದಿಂದ ತಿಳಿಯುತ್ತೆ. ಆದ್ರೆ ಅದನ್ನ ನಾವು ಮಾಡ್ತೀವಿ. ಇದು ನಮ್ಮ ರಾಜ್ಯದ ಸಮಸ್ಯೆ, ನಾವೇ ಬಗೆಹರಿಸ್ತೀವಿ ನಮ್ಮ ಮಂತ್ರಗಳ ಶಕ್ತಿಯಿಂದ. ಇಲ್ಲ, ನಾವು ಮಾಡ್ತೀವಿ ನಮ್ಮ ಬುದ್ಧಿ ಬಲದಿಂದ. ಏನಾಯ್ತು ರಾಮ, ನೀನ್ ಯಾಕೆ ಸುಮ್ನೆ ಇದೀಯಾ? ಇದಕ್ ಪರಿಹಾರ ಯಾಕೆ ಹುಡುಕ್ತಾ ಇಲ್ಲ? ಅವ್ರು ಸ್ವಲ್ಪ ಆ ಸಮಸ್ಯೆಯಲ್ಲೇ ಇರ್ಲಿ ಬಿಡು ಬಂದು. ಅಲ್ಲಿವರೆಗೂ ನಮ್ಗೆ ಸಮಯ ಸಿಗುತ್ತೆ. ಗಜಪತಿ ಅವರು ಮಹಾರಾಜರನ್ನ ಏನ್ ಕೇಳ್ಬೋದು ಅಂತ ಯೋಚನೆ ಮಾಡು ರಾಮ. ಅಷ್ಟೊಳಗಡೆ ಶಾರದಮ್ಮ ಹೊಸ ಸಮಸ್ಯೆ ತರ್ಬೋದು ನೋಡು. ಇಲ್ಲ ಇಲ್ಲ, ಅವ್ರೇನು ಸಮಸ್ಯೆ ಮಾಡಲ್ಲ. ಅವರು ನನ್ ಮೇಲೆ ಪ್ರಮಾಣ ಮಾಡಿದ್ದಾರೆ. ಮಾಡಿದ್ರು ಮಾಡ್ಬೋದು, ಅವ್ರನ್ನ ನಂಬಕ್ಕಾಗಲ್ಲ. ಅಯ್ಯೋ ದೇವ್ರೆ, ಎಲ್ ಸಿಕ್ಕಾಕ್ಸ್ಬಿಟ್ಟಪ್ಪ. ಸಮಸ್ಯೆ ಮೇಲೆ ಸಮಸ್ಯೆ, ಎಲ್ಲದಕ್ಕಿಂತನೂ ಸಮಸ್ಯೆ. ಯಾವ ತರ ಪರೀಕ್ಷೆ ಮಾಡ್ತಿದ್ಯಪ್ಪ. ಒಂದ್ ಮಾತ್ ಹೇಳ ಪ್ರಿಯ ಸಖಿ. ಹಾ ಹೇಳು ಸಖಿ. ನೀವು ನಂತರ ತುಂಬಾ ಬುದ್ಧಿವಂತರು ಮತ್ತು ಪಾಕಕಲೆಯಲ್ಲಿ ಪ್ರಾವೀಣ್ಯತೆಯೂ ಇದೆ. ಅಮ್ಮ, ಪಾಕಕಲೆಯಲ್ಲಿ ಪ್ರಾವೀಣ್ಯತೆ ಅಮ್ಮ ಮಗಳು ಇಬ್ರಿಗೂ ಇದೆ. ಅಮ್ಮ ಇವ್ರ ಜೊತೆ ಬೇಳೆ ಬೇಯಿಸ್ತಾ ಇದ್ರೆ, ಮಗಳು ಮಹಾರಾಣಿ ಜೊತೆನೆ ಬೇಳೆ ಬೇಯಿಸ್ತಾ ಇದ್ದಾಳೆ. ಸಾರೇ ಗ ಪ ದ ನಿ ಚೆನ್ನಾಗಿ ಹಾಡ್ತಾ ಇದ್ದೀರಾ. ನೀವಂತೂ ಎಷ್ಟು ಚೆನ್ನಾಗಿ ಶ್ರುತಿ ಸೇರಿಸ್ತೀರಾ. ಅಮ್ಮ ಎತ್ಕೊಳ್ಳಿ, ತಾನ್ಪುರ ಎತ್ಕೊಳ್ಳಿ. ಇದು ಸ್ವರ ಅಲ್ಲ ಅಮ್ಮ, ಅಸುರ, ಅಸುರ, ಭಸ್ಮಾಸುರ. ಅಮ್ಮ, ಈ ಜಗನ್ಮೋಹಿನಿ ಹಾಡುವ ಸ್ವರ ಅಲ್ಲ, ಅವ್ರದೇ ಸ್ವರ ಹಾಡ್ತಾ ಇದ್ದಾರೆ ರಾಣಿ ಚಿನ್ನಾದೇವಿ ಅವ್ರ ಜೊತೆಗೆ. ಇಲ್ಲೇನ್ ನಡೀತಿದೆ ನನ್ಗೇನು ಗೊತ್ತಾಗ್ತಿಲ್ಲ. ಚುಪ್. ಮೊದ್ಲದೇನು ಅಂತ ನಮಗ್ ತಿಳಿಲಿ, ಆಮೇಲೆ ನಿನಗ್ ತಿಳಿಸ್ತೀವಿ. ಈ ಜಗನ್ಮೋಹಿನಿ ರಾಣಿ ಚಿನ್ನಾದೇವಿಯವ್ರಿಗೆ ಏನ್ ಹೇಳ್ತಾ ಇದ್ದಾರೆ. ಅಕ್ಕ, ಹಾಗೆ ನಿಮಗ್ ಗೊತ್ತಿದೆ ಅಲ್ವಾ, ಸಂಗೀತದಲ್ಲಿ 7 ಸ್ವರಗಳಲ್ಲ 8 ಸ್ವರಗಳಿದೆ. ಹೌದಾ? ಅದ್ಯಾವುದು? ಅದು ಅದು ಪ್ರೇಮ ಸ್ವರ. ಪ್ರೇಮ ಸ್ವರನ ಕೇಳಿದ್ರೇನೆ ಎಷ್ಟೊಂದು ಚೆನ್ನಾಗ್ ಅನಿಸ್ತಾ ಇದೆ. ಅದನ್ನ ಹೇಗ್ ಹಾಡೋದು? ಅಕ್ಕ, ಅದನ್ನ ಕಂಠದಿಂದ ಅಲ್ಲ, ಇಲ್ಲಿ ಹೃದಯದಿಂದ ಸೇರ್ಸೋದು. ಅದನ್ನ ನಿಮ್ಗೆ ನಾನ್ ಕಲಿಸ್ತೀನಿ.
ಅಮ್ಮ, ಅಲ್ಲಿ ರಾಮಂಗೆ ನಮ್ಮ ಮಾತಲ್ಲಿ ವಿಶ್ವಾಸನೇ ಇಲ್ಲ. ಇಲ್ಲಿ ಇವಳು ಪ್ರೇಮ ರಾಗ ಹಾಡ್ತಾ ಇದ್ದಾಳೆ. ಅಮ್ಮ, ನಾವು ಬೇಗ ಏನಾದ್ರೂ ಮಾಡ್ಬೇಕು. ಆದ್ರೆ ನಾವೇನು ಹೇಳೋ ಹಾಗಿಲ್ವೇ? ಹೇಳೋದಿಕ್ ನಾನ್ ಬಿಡೋದಿಲ್ಲ. ನಾನು ಲಾಮನ್ ಮೇಲೆ ಪ್ರಮಾಣ ಮಾಡಿದ್ದೀನಿ. ನಾವೇನು ಹೇಳೋ ಹಾಗೂ ಇಲ್ಲ, ಇವನು ಹೇಳೋಕೂ ಬಿಡಲ್ಲ. ಆದ್ರೆ ಇವನು ಹೇಳ್ಬಹುದಲ್ವಾ? ಈ ಸಮಸ್ಯೆ ನಮ್ಮ ರಾಜ್ಯದ, ಇದನ್ನು ನಾವು ಬಗೆಹರಿಸಿಕೊಳ್ಳುತ್ತೇವೆ. ಈ ಸಮಸ್ಯೆನ ನಾವು ಬಗೆಹರಿಸ್ತೀವಿ ನಮ್ಮ ಬುದ್ಧಿ ಬಲದಿಂದ. ಇದು ನಮ್ಮ ರಾಜ್ಯದ ಸಮಸ್ಯೆ, ಇದನ್ನ ನಾವು ಬಗೆಹರಿಸ್ಕೋತೀವಿ. ನಾವು ಹೇಳಿದ್ವಿ ತಾನೆ, ನಾವು ಬಗೆಹರಿಸ್ತೀವಿ. ನಾವು ಹೇಳಿದ್ವಲ್ಲ, ನಾವು ಬಗೆಹರಿಸ್ತೀವಿ. ನಾವು ಬಗೆಹರಿಸ್ತೀವಿ. ನಾವು ಬಗೆಹರಿಸ್ತೀವಿ. ನಾವು ಬಗೆಹರಿಸ್ತೀವಿ. ಗುರುಗಳೇ, ಮಾಮಾ ಮಹಾಮಂತ್ರಿ, ನೀವು ಇವ್ರ ಸಮಸ್ಯೆ ಪರಿಹಾರ ಮಾಡಕ್ ಹೋಗಿದ್ರಿ, ನೀವೇ ಸಮಸ್ಯೆಯಲ್ಲಿ ಸಿಲ್ಕೊಂಡ್ರಿ. ನಂದೊಂದು ಸಲಹೆ ಇದೆ. ಈ ಸಮಸ್ಯೆನ ಪಂಡಿತ ರಾಮಕೃಷ್ಣ ಬಗೆಹರಿಸಿದ್ರೆ ಒಳ್ಳೆಯದು. ಪಂಡಿತ ರಾಮಕೃಷ್ಣ ಇದನ್ನ ಬಗೆಹರಿಸ್ಬಿಟ್ರೆ ಮಹಾರಾಜರು ಆ ನಿರ್ಧಾರನ ಒಪ್ಕೊಂಡ್ಬಿಡ್ತಾರೆ. ಮಹಾರಾಜರೇ, ನನಗನ್ಸೋ ಹಾಗೆ ಈ ಸಮಸ್ಯೆಗೆ ಪರಿಹಾರನ ಗುರುಗಳೇ ಕೊಡ್ಲಿ. ಅದರಲ್ಲೂ ಇವರು ನಮಗಿಂತ ಹಿರಿಯರು. ಮಹಾರಾಜರೇ, ಗುರುಗಳು ನಮ್ ಸಹಾಯ ಕೇಳ್ತಿದ್ದಾರೆ ಕಣೋ. ಎಲ್ಲ ಮೂರ್ಖರೇ, ನನ್ನ ದಿವ್ಯ ಕಮಾಂಡಲ ಕೊಡಿ. ಲೋ, ಗುರುಗಳು ದಿವ್ಯ ಕಳ್ಸ ಕೇಳ್ತಿರೋದು. ಇದ್ ತಗೊಳ್ಳಿ ಗುರುಗಳೇ. ಆಜ್ಞೆ ನೀಡಿ ಮಹಾರಾಜರೇ. ಮುಂದುವರೆಸಿ. ಧನ್ಯವಾದಗಳು. ಗುರುಗಳೇ, ಹೇಳಿ ಮಹಾರಾಜರೇ. ಇದೇನು ಮಾಡುತ್ತಿದ್ದೀರಿ? ನಾವು ಈ ಕಳಶವನ್ನ ಮಂತ್ರಿಸಿದ್ದೇವೆ ಮಹಾರಾಜ. ಈಗ ನಾವಿದನ್ನ ತಿರುಗಿಸುತ್ತೇವೆ. ಭಗವಾನ್ ಶಿವನ ಕೃಪೆಯಿಂದ ಇದರ ಮುಖ ಯಾರ ಕಡೆ ತಿರುಗುತ್ತದೋ ಆ ಥೈಲಿ ಅವರದ್ದೇ. ಅಂದ್ರೆ ಆ ವ್ಯಕ್ತಿ ಸತ್ಯವನ್ನ ಹೇಳ್ತಿದ್ದಾನೆ ಅಂತ. ಇಲ್ಲಿ ಬಾ. ಓಂ ನಮಃ ಶಿವಾಯ. ಮಹಾರಾಜ, ಆ ಶಿವನ ಕೃಪೆ ನಮ್ಮ ಮೇಲೆ ಆಗಿದೆ. ಶಿವನ ಇಚ್ಛೆಯಂತೆ ಈ ಥೈಲಿಯು ನಮಗೇ ದೊರಕಬೇಕು. ವಾ! ಆದರೆ ಗುರುಗಳೇ, ಸಮಸ್ಯೆ ಎಂದರೆ ಥೈಲಿ ಇವರಿಬ್ಬರಲ್ಲಿ ಯಾರದ್ದು ಎಂದು ನೀವೆಲ್ಲಿಂದ ಬಂದಿರಿ? ಖಂಡಿತ ಮಹಾರಾಜ. ಆದರೆ ಶಿವನ ಕೃಪೆ ನಮ್ಮ ಮೇಲೆ ಆಗಿರುವುದರಿಂದ ಅದು ನಮ್ಮದೇ ಅಲ್ಲವೇ? ಇದೇನು ನಾವು ಹೇಳ್ತೀವಿ. ಹೇಳಿ. ಇದಕ್ಕೆ ಸಾಕ್ಷಿ ಏನಿದೆ? ಇದನ್ನ ಮಹಾದೇವನೇ ಹೇಳಿದ್ದು ಅಂತ. ನಮ್ಮಂತ ಆಧ್ಯಾತ್ಮಿಗಳ, ಮಹಾಪಂಡಿತರ, ಮಹಾಜ್ಞಾನಿಗಳ ಸಂಪರ್ಕವು ಸೀದಾ ಶಿವನೊಂದಿಗಿರುತ್ತದೆ. ನೀವು ಅದನ್ನೇ ಪ್ರಶ್ನಿಸುತ್ತೀರಿ? ಹೌದು, ಯಾಕಂದ್ರೆ ಇದು ನ್ಯಾಯದ ಪ್ರಶ್ನೆ. ನ್ಯಾಯನ ನಾನು ಕೊಡ್ತೀನಿ. ಒಂದ್ ವೇಳೆ ನಾನು ಕೊಡ್ಲಿಲ್ಲ ಅಂದ್ರೆ ಈ ಥೈಲಿ ನಿಮ್ದೆ. ಬೇಡ 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 ಗುರುಜಿ, ಒಪ್ಕೊಳ್ಳೇಬೇಡಿ. ಒಂದ್ ವೇಳೆ ನಿಮ್ಮ ರಾಜರು ನಿಜವಾಗ್ಲೂ ನ್ಯಾಯಪ್ರಿಯರಾಗಿದ್ರೆ ಅವರು ನನಗೂ ಅವಕಾಶ ಕೊಡ್ತಾರೆ. ಅವಶ್ಯವಾಗಿ, ಅವಶ್ಯವಾಗಿ. ನಾವು ಕೂಡ ಒಡಿಸ್ಸಾದ ಮಂತ್ರಿಗಳು ಎಷ್ಟು ಬುದ್ಧಿವಂತರೆಂದು ತಿಳಿಯಬೇಕಿದೆ. ನೋಡಿಯೇ ಬಿಡೋಣ. ಅಬ್ಬಾ, ಈ ದಿನ ಪೂರ್ತಿ ಸಮಸ್ಯೆಯಲ್ಲೇ ಕಳೆದೋಗ್ಬಿಡುತ್ತೆ. ತುಂಬಾ ಕಷ್ಟದ ಸಮಯ. ಖಂಡಿತವಾಗ್ಲೂ ಇಲ್ಲ. ನಾನ್ ಲಾಮನ್ ಮೇಲೆ ಪ್ರಮಾಣ ಮಾಡಿದ್ದೀನಿ. ನೀನ್ ನಮಗೇನ್ ಹೇಳಕ್ ಬಿಡದೇ ಇರಬಹುದು, ಆದ್ರೆ ನೀನೇನಾದ್ರೂ ಹೇಳ್ಬೋದಲ್ವಾ? ಇಲ್ಲಮ್ಮ, ಇವನ್ ಹೇಳಕ್ಕಾಗಲ್ಲ. ಅಯ್ಯೋ, ಇವನಿನ್ನು ಬಾಲಕ ಅಲ್ವಾ? ಬಾಲಕ ದೊಡ್ಡೋರ್ ಮಧ್ಯೆ ಎಲ್ಲಿ ಮಾತಾಡ್ತಾನೆ? ನಾನು ಬಾಲಕ ಅಲ್ಲ, ಪುಲಸ.
ನೀನು ಪುರುಷ ಆದ್ರೆ ಅವ್ರಿಗೆ ಸ್ವಂತ ಬುದ್ಧಿ ಇರುತ್ತೆ. ಅವ್ರು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅನ್ನೋದ್ರ ಬಗ್ಗೆ ನಿರ್ಣಯ ಅವರೇ ತಗೊಳ್ತಾರೆ. ಅದು ನಿಜ. ಅಷ್ಟಕ್ಕೂ ಇಲ್ಲಿ ಒಳ್ಳೇದೇನು ಕೆಟ್ಟದ್ದೇನು? ಕೆಟ್ಟದಂದ್ರೆ ನಮಗ್ ಹೇಳಕ್ ಬಿಡದೆ ಇರೋದು. ನೀನು ಪ್ರಮಾಣ ಮಾಡಿದೀಯಲ್ಲ, ಒಳ್ಳೇದು ಅಂದ್ರೆ ನೀನೇ ಸ್ವತಃ ಹೋಗಿ ಹೇಳೋದು. ಇದು ವಿಜಯನಗರದ ಗೌರವ ಮತ್ತು ಸುರಕ್ಷತೆಯ ಪ್ರಶ್ನೆ. ಹೋಗು. ಅಂದ್ರೆ ಏನ್ ಹೇಳ್ಬೇಕು? ಈಗ ವಿಜಯನಗರದ ಪ್ರಜೆಗಳು ಎಂತಹ ಉದಾಹರಣೆ ನೋಡುತ್ತಾರೆಂದ್ರೆ ಒಡಿಸಾದ ಬುದ್ಧಿಶಕ್ತಿಯನ್ನ. ನಾನು ನನ್ನ ಬುದ್ಧಿ ಬಲದಿಂದ ಇವರಿಬ್ಬರ ತಲೆಯಲ್ಲಿ ಏನು ಉಪಾಯ ಓಡ್ತಾ ಇದೆ ಅಂತ ತಿಳ್ಕೊಂಡು ಇದು ಯಾರ್ದು ಅಂತ ಕಂಡು ಹಿಡಿತೀನಿ. ಏನ ಈಗ ಗೊತ್ತಾಗುತ್ತೆ. ಆಯ್ತಾಯ್ತು ಹೋಗಿ. ನನ್ನ ಬುದ್ಧಿಶಕ್ತಿ ಏನು ಹೇಳ್ತಾ ಇದೆ ಅಂದ್ರೆ ಇದರಲ್ಲಿ ಅಡುಗಿರೋಂತ ಧನ ಮತ್ತೆ ಮನ ಎರಡಕ್ಕೂ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಇದು ನಿನಗೆ ಬೇಕು ಅಂತಂದ್ರೆ ನನಗೇನು ಕೊಡ್ತೀಯ ಅಂತ ಹೇಳು. 4ನೇ 1 ಭಾಗ. ಮತ್ತೆ ನನ್ನ ಬುದ್ಧಿಶಕ್ತಿ ಹೇಳ್ತಾ ಇದೆ ಇದ್ರಲ್ಲಿರುವಂತ ಧನ ಮತ್ತೆ ಮನಕ್ಕೆ ಹೊಂದಾಣಿಕೆ ಇಲ್ಲ ಅಂತ. ಇದು ನಿನಗೆ ಬೇಕಾದ್ರೆ ನನಗೇನ್ ಕೊಡ್ತೀಯ ಅಂತ ಹೇಳು. 3ನೇ 1 ಭಾಗ. ಮಹಾರಾಜರೇ, ನನಗ್ ಗೊತ್ತಾಯ್ತು ಈ ಥೈಲಿ ಯಾರ್ದು ಅಂತ. ಇದ್ರ ಮೇಲಂಟಿರೋ ಸುಣ್ಣ ನನಗೆ ಏನು ಹೇಳ್ತಾ ಇದೆ ಅಂದ್ರೆ ಈ ಥೈಲಿ ಆ ಹಣ ನಂದು. ಆ ಹಣ ನಂದು ಮಹಾರಾಜರೇ, ನಂದು ಆ ಹಣ. ಮಹಾರಾಜ ಪ್ರಣಾಮ ಮಹಾರಾಜ. ಸಭೆ ಮಧ್ಯದಲ್ಲಿ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಆದ್ರೆ ಈ ಹಣದ ಚೀಲ ನಂದು. ಅಯ್ಯೋ, ಮತ್ತೊಬ್ಬ ಬಂದ. ನನ್ಗೆ ಯಾಕೋ ಅನ್ಸುತ್ತೆ ಈ ಸಮಸ್ಯೆ ಇಷ್ಟು ಬೇಗ ಮುಗಿಯಲ್ಲ ಅಂತ. ಈ ವಿಶ್ವಾಸದ್ರೋಹಿ ಸ್ನೇಹಿತರು ನನಗೆ ಮೋಸ ಮಾಡಿ ನನ್ನ ಹಣ ತಂದ್ಬಿಟ್ಟಿದ್ದಾರೆ. ಏನು ಮಹಾಮಂತ್ರಿಗಳು ನೋಡಿದ್ರು? ತಮ್ಮ ಮಸ್ತಿಷ್ಕದ ಶಕ್ತಿ ಸಂಬಂಧವಿಲ್ಲದವರಿಗೆ ಥೈಲಿ ಕೊಡ್ಸೋದಕ್ಕೆ ಹೊರಟಿದ್ರಿ. ಈಗ ನೋಡಿ, ಇದು ನಮ್ಮ ಮಂತ್ರ ಶಕ್ತಿಯ ಪ್ರಭಾವ. ಕಳಸ ಇಬ್ರು ಕಡೆಯೂ ತಿರುಗಿರಲಿಲ್ಲ, ಯಾಕೆಂದರೆ ಅದು ಇಬ್ಬರದ್ದು ಆಗಿರಲಿಲ್ಲ. ಆದ್ರೆ ನಾನು ಹೇಗೆ ಒಪ್ಪಕ್ಕಾಗತ್ತೆ ಇದು ಇವಂದೇ ಅಂತ? ನಾನ್ ಸತ್ಯ ಹೇಳ್ತಾ ಇದ್ದೀನಿ ಮಹಾರಾಜ್ರೆ, ಈ ಚೀಲ ನಂದೇ. ನನ್ ಸ್ನೇಹಿತರೆ ನನ್ ಕೈಯಿಂದ ಈ ಚೀಲ ಕಿತ್ಕೊಂಡು ದೇವಸ್ಥಾನದ ಹಿಂದೆ ನನ್ ಕೈಗಳನ್ನ ಕಟ್ಟಾಕಿ ಓಡೋದ್ರು ಮಹಾರಾಜ್ರೆ. ನಾನೊಬ್ಬ ಸಾಧಾರಣ ತೈಲ ವ್ಯಾಪಾರಿ ಮಹಾರಾಜ್ರೆ. ಈ ಚೀಲ ನಂದೇನೆ ಮಹಾರಾಜ್ರೆ. ಮಹಾರಾಜರೇ, ಈ ವಸ್ತ್ರದ ಮೇಲೆ ತೈಲದ ಗುರುತಿದೆ ಮಹಾರಾಜರೇ. ಮಹಾಮಂತ್ರಿಗಳೇ, ನಿಮ್ಮ ಮಾತಿನ ತಾತ್ಪರ್ಯವೆಂದರೆ ಈ ಥೈಲಿ ತೈಲಪ್ಪನದೆ. ಸಾಧ್ಯತೆ ಇದೆ ಮಹಾರಾಜರೇ. ಸುಣ್ಣನ ಹಚ್ಚಿ 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 ಅಳಿಸೋಗಿರೋ ನನ್ನ ಕೈ ರೇಖೆಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಹಣ ನಂದು, ಈ ದುಡ್ಡು ನಂದು. ಯಾವ ಎಣ್ಣೆಯಿಂದ ಪೂರ್ತಿ ವಿಜಯನಗರಕ್ಕೆ ಅಡಿಗೆ ಆಗ್ತಿತ್ತೋ ಆ ಎಣ್ಣೆ ಹನಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಚೀಲ ನಂದು ಮಹಾರಾಜ. ಇಲ್ಲ ಮಹಾರಾಜರೇ, ನಂದು. ಚೀಲ ನಂದು ಮಹಾರಾಜರೇ, ಚೀಲ ನಂದು. ಮಹಾರಾಜರೇ, ಈ 3 ಜನರ ಹಸ್ತದ ಗುರುತು ಈ ಚೀಲದ ಮೇಲೆ ಕಾಣಿಸ್ತಾ ಇದೆ. ಆದ್ರೆ ನಾವು ತೀರ್ಮಾನ ಮಾಡಬೇಕು ಈ ಚೀಲ ಯಾರ್ದು ಅಂತ. ಇದಂತೂ ಗಂಭೀರ ಸಮಸ್ಯೆ ಮಹಾರಾಜರೇ. ಕೃಷ್ಣದೇವರಾಯರೇ, ನಿಮ್ಮ ಆಸ್ಥಾನದಲ್ಲಿ ಈ ಸಮಸ್ಯೆ ಪರಿಹರಿಸಲು ಒಬ್ಬ ಬುದ್ಧಿವಂತನೂ ಇಲ್ವೇ? ನೀವ್ ಹೇಳ್ತಾ ಇದ್ರಿ ಸಮಸ್ಯೆ ನಮ್ಮ ಆಸ್ಥಾನಕ್ಕೆ ಬರಕ್ಕೂ ಮೊದಲೇ ಪರಿಹಾರ ಸಿಗುತ್ತೆ ಅಂತ. ಏನ್ ಹೇಳ್ತೀರಾ ಇವಾಗ? ಆದ್ರೆ ಇವಾಗ ಸಮಸ್ಯೆ ಬಗೆಹರಿಯಲೂ ಇಲ್ಲ, ಬಗೆಹರಿಸೋ ವ್ಯಕ್ತಿನೂ ಇಲ್ಲ. ಬಗೆಹರಿಸುವವರು ಇದ್ದಾರೆ. ಈ ಸಮಸ್ಯೆಯು ಬಗೆಹರಿಯುವುದು. ಯಾರು ಬಗೆಹರಿಸದ ಸಮಸ್ಯೆ ಬಗೆಹರಿಸಲು ಒಬ್ಬರಿದ್ದಾರೆ. ಅವರ ಬಳಿ ಪ್ರತಿ ಸಮಸ್ಯೆಗೂ ಪರಿಹಾರವಿದೆ. ಪಂಡಿತ ರಾಮಕೃಷ್ಣರೇ, ರಾಮಕೃಷ್ಣರನ್ನು ಕರೆಸಿರಿ.